ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗ ಜಿಲ್ಲೆಯ ಡ್ಯಾಮ್ಗಳು ಬರ್ತಾಯಿವೆ. ಈಗ ನಾವು ಶಿವಮೊಗ್ಗ ತಾಲೂಕಿನ ಗಾಜೂರಿನ ತುಂಗಾ ಡ್ಯಾಮ್ ಇದ್ದಾವೆ. ಈ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಡ್ಯಾಮ್ ನೋಡ್ಬೋದು, ಇದೇ ಮೊದಲ ಬಾರಿಗೆ ಅಂದರೆ ಜುಲೈ ಮೊದಲನೇ ವಾರ ಇದು. ಮೊದಲನೇ ವಾರದಲ್ಲಿ 22 ಗೇಟ್ಗಳು ಓಪನ್ ಮಾಡಲಾಗಿದೆ. 22 ಗೇಟ್ಗಳ ಮೂಲಕವಾಗಿ 24,000 ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗ್ತಾ ಇದೆ. ನೋಡ್ಬೋದು, 22 ಗೇಟ್ಗಳು ಏಕಕಾಲಕ್ಕೆ ತೆರಲಾಗಿದೆ. ಹಾಗಾಗಿ ತುಂಗಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗ್ತಿದೆ. ಎಲ್ಲೋ ಒಂದು ಕಡೆಯಿಂದ ಜೂನ್ ತಿಂಗಳಲ್ಲೇ ತುಂಬ ಡ್ಯಾಮ್ ಈಗ ಜುಲೈ ಮೊದಲ ವಾರದಲ್ಲಿ ತುಂಬಿದೆ ಅಂತ ಹೇಳ್ಬೋದು. ಹಾಗಾಗಿ ಡ್ಯಾಮ್ ತುಂಬಿದೆ, ಎಲ್ಲ ಕಡೆ ಕೂಡ ಸಂತಸದ ವಾತಾವರಣ ಅಂತ ಹೇಳ್ಬೋದು. ಏನು ತುಂಗಾ ಡ್ಯಾಮ್ ಇದೆ, ಇದು ತುಂಗಾ ಡ್ಯಾಮ್ ರಾಜ್ಯದಲ್ಲೇ ಮೊದಲು ತುಂಬುವಂಥ ಡ್ಯಾಮ್ ಆಗಿತ್ತು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿಯ ಸಂತಸದ ವಾತಾವರಣ ಅಂತ ಹೇಳ್ಬೋದು, ಖುಷಿಯ ವಾತಾವರಣದ ಒಂದು ಮುನ್ಸೂಚನೆ ಅಂತ ಹೇಳ್ಬೋದು. ಕೈಕೊಟ್ಟ ಮುಂಗಾರು ಈಗ ಕೈ ಹಿಡಿದೆ ಅಂತ ಹೇಳ್ಬೋದು. ಮುಂಗಾರು ಮಳೆ ಧಾರಾಕಾರ ಸುರಿತಾ ಇದೆ. ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಸುರಿತಾ ಇದೆ. ಇದರ ಪರಿಣಾಮವಾಗಿ ಈಗ ಡ್ಯಾಮ್ಗಳು ಭರ್ತಿಯಾಗಿದೆ, ತುಂಗಾ ನದಿ ತುಂಬಿ ಹರಿತಾ ಇದೆ. ಹಾಗಾಗಿ ಸಹಜವಾಗಿ ಕೂಡ ಏನು ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಹಾವೇರಿ ಜಿಲ್ಲೆ ಆಗಿರ್ಬೋದು, ಗದಗ ಜಿಲ್ಲೆ ಏನು ಈ ತುಂಗಾ ನದಿ ಇದೆ, ಈ ತುಂಗಾ ನದಿ ನೀರನ್ನೇ ಹರ್ಕೊಂಡು ಅಲ್ಲಿ ಮುಂದೆ ಹೋಗುತ್ತೆ. ತುಂಗಾ ಮತ್ತು ಭದ್ರಾ ನದಿಯಾಗಿ ಮುಂದೆ ಹರ್ಕೊಂಡು ದಾವಣಗೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ತುಂಗಭದ್ರಾ ನದಿಯಾಗಿ ಹರಿಯುತ್ತೆ. ಹಾಗಾಗಿ 4-5 ಜಿಲ್ಲೆ ಜನರಿಗೆ ಕೂಡ ಒಂದು ರೀತಿಯ ಸಂತಸ ವಾತಾವರಣ ಅಂತ ಹೇಳ್ಬೋದು. ರೈತರು ಕೂಡ ಸಾಕಷ್ಟು ಖುಷಿ ಪಡುವಂಥ ವಿಷಯ ಅಂದರೆ ಮುಂಗಾರು ಮಳೆ ಧಾರಾಕಾರವಾಗಿ ಸುರಿತಾ ಇದೆ. 22 ಗೇಟ್ಗಳನ್ನ ನಾವು ಓಪನ್ ಮಾಡಲಾಗಿದೆ. ಈಗ ನೋಡ್ಬೋದು, 22 ಗೇಟ್ಗಳ ಮೂಲಕವಾಗಿ ಯಾವ ರೀತಿಯಾಗಿ ನೀರು ಧುಮುಕ್ತಾ ಇದೆ ಅಂತೇಳಿ ನೋಡಿ. ಎಷ್ಟೊಂದು ಅಂದರೆ ಮೇಲೆ ಎಲ್ಲ ಗೇಟ್ ಓಪನ್ ಮಾಡಲಾಗಿದೆ. ನೀರು ಮೇಲಿಂದ ಕೆಳಗಡೆ ಅಪ್ಪಳಿಸ್ತಾ ಇದೆ. ಅಪ್ಪಳಿಸಿದ ನಂತರ ವಾತಾವರಣ ನೋಡ್ಬೋದು ಯಾವ ರೀತಿಯಾಗಿ ಅಂತೇಳಿ. ಹಚ್ಚು ಹಸಿರಿನ ವಾತಾವರಣ ಇದು. ಹಾಲಿನ ನೊರೆಯಂತೆ ಇಲ್ಲಿ ಕಾಣಿಸ್ತಾ ಇರೋದು ನೋಡೋದು, ಆ ಬುಗ್ಗೆಗಳು ನೋಡ್ಬೋದು. ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ವಾತಾವರಣ ನಿರ್ಮಾಣ ಆಗ್ತಿರೋದು. ಒಂದು ರೀತಿಯಿಂದ ರುದ್ರ ರಮಣೀಯ ದೃಶ್ಯ ಇದು ನೋಡ್ಬೋದು, ಕಣ್ಣಿಗೆ ಖುಷಿ ಕೊಡುವಂಥದ್ದು. ಸಹಜವಾಗಿ ಕೂಡ ಮಲೆನಾಡೇನಿದೆ, ಮಲೆನಾಡನ್ನು ನೋಡಿ ಖುಷಿ ಪಡುವಂಥ ಸೌಂದರ್ಯ ಇದು. ಈ ಒಂದು ಸೌಂದರ್ಯ ಈಗ ಇಮ್ಮಡಿಯಾಗಿದೆ ಅಂತ ಹೇಳ್ಬೋದು. ಡ್ಯಾಮ್ ತುಂಬಿದೆ. ಡ್ಯಾಮ್ನಿಂದ 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. 22 ಗೇಟ್ ಮೂಲಕವಾಗಿ ಈಗ ಏನು ತುಂಗಾ ನದಿಗಿದೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಕೂಡ ಏನು ತುಂಗೆ ಒಡಲು ಖಾಲಿಯಾಗಿತ್ತು, ಈಗ ತುಂಗೆ ಒಡಲು ಸಂಪೂರ್ಣವಾಗಿ ತುಂಬಿದೆ. ಈಗ ತುಂಗೆ ತುಂಬಿ ತುಳುಕ್ತಾ ಇದ್ದಾಳೆ. ಹಾಗಾಗಿ ಶಿವಮೊಗ್ಗದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿತಾ ಇದೆ. ಈ ಧಾರಾಕಾರ ಮಳೆ ಸುರಿತಾದಿಂದ ಪ್ರಮುಖ ಏನು ನದಿಗಳಿದ್ದಾವೆ, ಆ ನದಿಗಳಿಗೆ ಕೂಡ ಈಗ ನೀರು ಕಾಣಿಸ್ತಾ ಇದೆ. ಅದರ ಜೊತೆಗೆ ಪ್ರಮುಖ ಜಲಾಶಯಗಳಿದ್ದಾವೆ, ಆ ಜಲಾಶಯ ಕೂಡ ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಅದರಲ್ಲಿ ಎಲ್ಲಕ್ಕಿಂತ ಖುಷಿ ಪಡುವಂಥ, ಸಂತಸ ಪಡುವ ವಿಷಯ ಅಂದರೆ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. 22 ಗೇಟ್ಗಳು ಓಪನ್ ಆಗಿದ್ದಾವೆ. ಇದರ ಮೂಲಕವಾಗಿ ದೊಡ್ಡ ಪ್ರಮಾಣದಲ್ಲಿ ನೀರನ್ನು ನದಿ ಬಿಡಲಾಗ್ತದೆ. ಇದೊಂದು ಸುಂದರ ದೃಶ್ಯ ಆಗಿದೆ. ಎಲ್ಲರೂ ಕೂಡ ಖುಷಿ ಪಡುವಂಥ ವಿಷಯ, ರೈತರಿಗೆ ಕೂಡ ಸಂತಸ ಪಡುವಂಥ ವಿಷಯ. ಇನ್ನೂ ಏನು ಕೃಷಿ ಚಟುವಟಿಕೆಗೆ ಕೂಡ ಗೆರೆಗೆದಿರ್ತವೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.